ಹೇಳಕ್ಕೆ ಯೂಟ್ಯೂಬಲ್ಲಿ ನಂಗೆ ತಂಗಿ ತಮ್ಮ ಇಬ್ಬರಿದ್ದಾರೆ. ಅಲ್ಯ ಶಾವಿಗೆ ಪಾಯಸ ಹೆಸರಾಮ ಭಜನೆಗೆ ಹೊರಟಿದ್ದೀವಿ. ಉಪ್ಪಿಟ್ಟು ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಅಶ್ವಿನಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಇಷ್ಟು ರೆಡಿಯಾಗಿ ದೇವಸ್ಥಾನದ ವರ್ಧಂತಿಗೆ ಹೊರಟಿದ್ದೀನಿ. ಹೇಳೋಕ್ಕೆ ನಗು ಬರುತ್ತೆ ಆಯಿತಾ. ನಂದು ಬ್ಲಾಗ್ ಪೂರ್ತಿ ಇದೇ ಆಗಿಬಿಡ್ತು. ದೇವಸ್ಥಾನ, ವರ್ಧಂತಿ, ಹಬ್ಬ ಆ್ಯಂಡ್ ದೆನ್ ಈ ಥರ ಪೂಜೆ ಪುನಸ್ಕಾರ. ಅಫ್ಕೋರ್ಸ್ ಕೆಲವರು ನನ್ನ ಕೃಷಿ ತೋಟ ಇದನ್ನು ನೋಡಿ ಫಾಲೋ ಮಾಡ್ತಿರ್ಬೋದು. ಬಟ್ ಏನು ಮಾಡಲಿ, ಕೃಷಿ ತೋಟ ಅಂತ ಎಷ್ಟು ಸರಿ ತೋರಿಸ್ಲಿ, ಸ್ವಲ್ಪ ಡಿಫ್ರೆಂಟ್ ಬೇಕಲ್ಲ ಅಂತ ಈ ಥರದ್ದೆಲ್ಲ ತೋರಿಸ್ತೀನಿ. ಅಗೇನ್ ಇದು ಕೂಡ ರಿಪೀಟ್ ಆಗ್ತಾಯಿದೆ. ಆ್ಯಕ್ಚುಲಿ ಈ ಸಾರಿ ವರ್ಧಂತಿಗೆ ಹೋಗ್ತಿರೋದು ನಮ್ಮ ಮರಸಣಿಗೆ ಗ್ರಾಮದ ಮಹಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ವರ್ಧಂತಿಗೆ. ಸೊ ಅಲ್ಲಿ ಯಾವ ಥರ ಆಗುತ್ತೆ ಅಂತ ತೋರಿಸೋಣ ಅನಿಸ್ತು. ಆ್ಯಂಡ್ ಇವತ್ತು ರಾಮ ಭಜನೆ ಕೂಡ ಇದೆ ರಾತ್ರಿ. ಸೊ ಅದೆಲ್ಲ ಆಲ್ಮೋಸ್ಟ್ ಕವರ್ ಮಾಡ್ತೀನಿ. ಇನ್ ಕೇಸ್ ನಂದು ಈ ಥರದ ಕಂಟೆಂಟ್ಸ್ ಏನಾದ್ರು ಬೋರ್ ಅಂತ ಆಗ್ತಿದೆ ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಕಾಸ್ ಕಾಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಅಭಿಪ್ರಾಯನೇ ನನಗೆ ಸ್ವಲ್ಪ ಪುಷ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಕ್ಲಾರಿಟಿನೂ ಕೊಡುತ್ತೆ. ಬಟ್ ರೀಸೆಂಟಾಗಿ ಒಂದು ಬ್ಲಾಗಲ್ಲಿ ನಾನು ಕಾಮೆಂಟ್ ಸೆಕ್ಷನೇ ಆಫ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ಅದು ಆಟೋಮೆಟಿಕ್ಕಾಗಿ ಆಗಿದೆಯೋ, ನನ್ನ ಕೈತಾಗಿದೆಯೋ ನಂಗೆ ಗೊತ್ತೇ ಇಲ್ಲ. ಒಂದು ದಿವಸ ನೋಡಿದೆ, ಎರಡನೇ ದಿವಸಕ್ಕೆ ನೋಡ್ತಿದ್ದೀನಿ ಯಾರ್ದು ಕಾಮೆಂಟೇ ಇಲ್ಲ. ಶಾಕ್ ಆಯಿತು. ಚೆಕ್ ಮಾಡಿದಾಗ ಗೊತ್ತಾಯಿತು ಕಾಮೆಂಟ್ ಸೆಕ್ಷನ್ ಆಫ್ ಆಗಿದೆ ಅಂತ. ಬಿಕಾಸ್ ಯೂಟ್ಯೂಬಲ್ಲಿ ನಂಗೆ ತಂಗಿ ತಮ್ಮ ಇಬ್ಬರಿದ್ದಾರೆ. ಒಬ್ಬರು ರಾಘವೇಂದ್ರ, ಇನ್ನೊಬ್ಬರು ಗೀತಾಂಜಲಿ ಅಂತ. ಸೊ ಅವರಿಬ್ಬರು ಆ್ಯಂಡ್ ರೀಸೆಂಟಾಗಿ ಚಂದ್ರಶೇಖರ್ ಅವರು ಅಂತ ಎಲ್ಲ ವ್ಲಾಗಿಗೂ ಕೂಡ ಕಾಮೆಂಟ್ ಮಾಡ್ತಾರೆ. ಅವ್ರು ಕಾಮೆಂಟ್ ಬರೆದಿದ್ದು ನೋಡಿ ನಂಗೆ ಗೊತ್ತಾಗಿದ್ದು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಇವ್ರು ಮೂರು ಜನ ಕಾಮೆಂಟ್ ಬರೋದ್ರಿಂದನೇ ನಂಗೆ ಗೊತ್ತಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಅಫ್ಕೋರ್ಸ್ ಇನ್ನೂ ಸುಮಾರು ಜನ ಇದ್ದಾರೆ. ವೀಣಾ ಆಗಿರ್ಬೋದು, ಇನ್ನೊಂದಿಷ್ಟು ಜನ ಇದ್ದಾರೆ. ಪ್ರತಿ ಸಾರಿ ಅಲ್ದಿದ್ರು ಮೋಟಿವೇಟ್ ಮಾಡ್ತಿರ್ತಾರೆ, ಅವಾಗ ಬಂದು ಚೆನ್ನಾಗಿ ಮಾಡ್ತೀವಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಆ್ಯಂಡ್ ಅಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ದಯವಿಟ್ಟು ಮರಿಬೇಡಿ, ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಇಂಪ್ರೂವ್ ಮಾಡೋದಕ್ಕೆ ಕಾಮೆಂಟಲ್ಲಿ ಏನು ಬೇಕಾದ್ರೂ ತಿಳಿಸಿ ಆಯಿತಾ. ಮಾವ ಮತ್ತು ಪ್ರದೀಪು ಬೇಗನೆ ಹೋಗಿದ್ರು, ತಿಂಡಿಗೆ ಹೋಗಿದ್ರು. ಅಲ್ಲೊಂದಿಷ್ಟು ಕೆಲಸ ಇರುತ್ತೆ ದೇವಸ್ಥಾನದಲ್ಲಿ ಅಂತ. ಆ್ಯಂಡ್ ನಾನು ಅತ್ತೆ ಬುಷು ರೆಡಿಯಾಗಿ ಕೂತಿದ್ದೀವಿ. ಪ್ರದೀಪ್ ಬರ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ ದೇವಸ್ಥಾನ. ಪ್ರದೀಪ್ ಬಂದರು, ಕರ್ಕೊಂಡು ಹೋಗೋಕ್ಕೆ ಹೊರಟ್ವಿ. ಯಾವುದ್ರಲ್ಲಿ ಕಾರಲ್ಲ, ಓಮಿನಿ ಇಲ್ಲ, ಕಾರಿಗೆ ಕವರ್ ಹಾಕಿ ಓಮಿನಿಲಿ ಮನೆ ಜನ ಸೇರಿದಾರಾ, ಆಗಿದಾರಾ ಅಷ್ಟೇ. ಇನ್ನು ಆಗ್ಬೋದೇನೋ ಅದೇ. ಆದರೂ ಮಾಮೂಲಿಗಿಂತ ಜಾಸ್ತಿ ಜನನಾ ಅಂತ ಪತ್ರಿಕೆಯಲ್ಲಾಗಿದೆ. ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ ಕೆಲಸ ಇದೆ ಅಂತ ಪ್ರದೀಪ್ ಬಿಟ್ಟು ಹೋದರು. ಆ್ಯಂಡ್ ಈ ದೇವಸ್ಥಾನನ ನಾನು ಲಾಸ್ಟ್ ಇಯರೇ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಕ್ಲೀನಾಗಿ ತೋರಿಸಿದ್ದೀನಿ. ಆ್ಯಂಡ್ ನಾನು ಇವತ್ತು ಬಂದಿದ್ದು ಆಗಲೇ ಹೇಳ್ದಂಗೆ ವರ್ಧಂತಿ ಆ್ಯಂಡ್ ಆಲ್ಸೋ ರಾಮಮಂಗಳ ಇತ್ತು. ರಾಮ ಭಜನೆಯ ಕೊನೆ ದಿನ ಆ್ಯಂಡ್ ಆಲ್ಸೋ ರಾಮೋತ್ಸವ ಕೂಡ ಇತ್ತು. ಆ್ಯಂಡ್ ಅದೆಲ್ಲ ಎಷ್ಟು ಅದ್ಭುತವಾಗಾಯಿತು ಅಂತ ನೋಡಬೇಕಂದ್ರೆ ನೀವು ಕೊನೆವರೆಗೂ ನೋಡಬೇಕು. ಈ ನಮ್ಮ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದಿಂದನೇ ರಾಮ ಭಜನೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ರಾಮನವಮಿಯಿಂದ ರಾಮೋತ್ಸವ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ರಾಮೋತ್ಸವದ ಕೊನೆಯ ದಿನನೇ ವರ್ಧಂತಿ ಮಹೋತ್ಸವ. ಆ್ಯಂಡ್ ಇವತ್ತಿನ ದಿನ ಮಹಾಗಣಪತಿ ಹೋಮ, ರುದ್ರ ಹೋಮ, ಹಾಗೆ ಕಲಾ ತತ್ವಾದಿವಾಸ ಹೋಮ ಎಲ್ಲ ಇತ್ತು. ಆ್ಯಂಡ್ ಈಗ ನೀವು ನೋಡ್ತಿರೋದು ಮಹಾಗಣಪತಿ ಹೋಮದ ಪೂರ್ಣಾಹುತಿ. ಗಣಪತಿ ಹೋಮ, ಮಂಗಳಾರತಿ, ಪೂರ್ಣಾಹುತಿ ಆಯಿತು. ಆ್ಯಂಡ್ ಈ ಕಡೆ ಬಂದೆ ಅಡುಗೆ ರೂಮ್ ಸೈಡು. ಅಡುಗೆ ಏನೇನಾಗ್ತಿದೆ ಅಂತ ನೋಡೋಕ್ಕೆ ಅಂತ ಇಲ್ಲೇನೋ ಪ್ರದೀಪ್ ಜ್ಯೂಸ್ ಕೊಡ್ತಾರೆ. ಎಂಥ ಜ್ಯೂಸಾ? ಅಲ್ಲ, ಹೆಸರು ಹೇಳ ಮಾರಯ್ಯ, ನಿನ್ನ ಹೆಸರು ಹೇಳ. ಇವನು ನಿನ್ನ ಹೆಸರು ಹೇಳ. ಎಂತಕ್ಕೂ ಫೇಸೇ ಕಾಣ್ತಿಲ್ಲ ಕಣ. ಹ್ಯಾಪಿ ಬರ್ಡೇ ಜೀವನ್. ಇಲ್ಲೆಲ್ಲ ಅಡುಗೆ ಆಗ್ತಾ ಇದೆ. ಏನು ಬೇಕು ನನಗೆ? ಹಂಗ ಅರ್ಧಂಬರ್ಧ ಮಗನಿಗೆ ಒಂದು ಕೊಟ್ಟರು ಹೋದ್ರು. ಎಲ್ಲರೂ ಇದೆ. ಹಾಂ ತಗೊಳ್ತಿದ್ದೆ. ಇನ್ನೂ ಸ್ಟಾರ್ಟಿಂಗ್ ಆಗ್ತಾಯಿದೆ ಅಷ್ಟೇ ಅಡುಗೆ. ಆಮೇಲೆ ಬರ್ತೀನಿ, ಸ್ವಲ್ಪ ಕಂಪ್ಲೀಟ್ ಆದಮೇಲೆ. ಕೊಡಿದ್ವಿ. ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ಬರೋಣ. ಅಲ್ಲೂ ಜ್ಯೂಸ್ ಸಪ್ಲೈ ಹಾಕಿದೆ. ಅಲ್ಲಿ ಅಡುಗೆ ರೂಮಿಗೆ ಹೋಗಿ ಕುಡ್ಕೊಂಬಂದೆ. ಅದೇ ತಾನೇ ಜ್ಯೂಸ್. ಎಂತ ಮಾಡಿದ್ರಿ? ತೀರ್ಥ ಬಾಟಲ್ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿ ಹೊಡೆದು ಒಂದಿಷ್ಟು. ಇನ್ನೆಂಥ ಕೆಲಸ ಇದೆ, ನಾವು ಮಾಡಿಸ್ಬೇಕಾರೆ ಪ್ಯಾಕ್ ಮಾಡಬೇಕಾ? ಕುಂಕುಮ ಪ್ಯಾಕೆಟ್ ಪ್ರಸಾದ ಮಾಡ್ತಾಯಿದ್ರು. ಅವ್ರದ್ದೇನೋ ಒಂದು ಆಗ್ತಾಯಿದೆ. ಸರ್ವ ಸೇವೆ ಅಂತೆ. 2 ಕಾಯಿ ಹೋಳು, ಬುಷು ಕಡೆಯಿಂದ ತೀರ್ಥ, ಪ್ರದೀಪ್ ಕಡೆಯಿಂದ ಪಂಚಕಜ್ಜಾಯ ಆ್ಯಂಡ್ ಕುಂಕುಮ. ಅಲ್ಲ, ಕಲ್ಸಕ್ಕರೆ. ಇವನೆಂತ ಹೂವು ಹಾಕ್ತಾ ಇದ್ದಾನೆ ಅನಂತ.
ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಅಂದರೆ ಎಷ್ಟೆಲ್ಲ ಕೆಲಸಗಳಿರುತ್ತೆ ಆ್ಯಂಡ್ ಇದು ಒಬ್ರಿಬ್ಬರಿಂದ ಸಾಧ್ಯ ಆಗೋದಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೈಗೂಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಆ್ಯಂಡ್ ನೀವೀಗ ನೋಡ್ತಿರೋದು ಮಹಾರುದ್ರಯಾಗದ ಪೂರ್ಣಾಹುತಿ. ನೀವಿಲ್ಲಿ ನೋಡ್ತಿರೋದು ಮಹಾರುದ್ರಯಾಗದ ನಂತರ ಮಹಾಲಿಂಗೇಶ್ವರ ಸ್ವಾಮಿಯ ಮುಖವಾಡ ಅಥವಾ ಕವಚವನ್ನು ಮೂಲ ಸ್ಥಾನಕ್ಕೆ ತೊಗೊಂಡೋಗಿರ್ತಾ ಇರೋಂಥದ್ದು. ಸೊ ಇದಿಷ್ಟು ಆ ಕಡೆ ಆಗ್ತಿದ್ರೆ ಆ್ಯಂಡ್ ಇಲ್ಲಿ ಮತ್ತೊಬ್ಬರು ಪುರೋಹಿತರಿಂದ ದೈವಗಳ ಪೂಜೆ ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿ ನಾಗಲಮ್ಮ, ರಾಜದೈವ ಹಾಗೆ ಒಂಟಿ ಪಂಜುರ್ಲಿ ಜೋಡಿ ಭೂತಗಳ ದೈವ ಪೂಜೆ ಆಗ್ತಾ ಇದೆ. ಆ್ಯಂಡ್ ಈ ಎಲ್ಲ ದೈವಗಳ ಬಗ್ಗೆ ಡೀಟೇಲ್ ಆಗಿ ಲಾಸ್ಟ್ ಇಯರ್ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವ್ಲಾಗಲ್ಲಿ ತಿಳಿಸಿದ್ದೀನಿ. ಸೊ ನೋಡ್ದಿದ್ದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೋಡಿಬಿಡಿ ಆಯಿತಾ. ಆ್ಯಂಡ್ ದೈವಗಳ ಪೂಜೆ ನಂತರ ಮಹಾಲಿಂಗೇಶ್ವರ ಸ್ವಾಮಿಗೆ ಹೂವಿನ ಅಲಂಕಾರ ಎಲ್ಲ ಆದಮೇಲೆ ಮಂಗಳಾರತಿ ಸ್ಟಾರ್ಟ್ ಆಯಿತು. ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ಇಲ್ಲಿ ತೀರ್ಥ ಪ್ರಸಾದ ವಿನಿಯೋಗ ಆಗ್ತಾ ಇದೆ, ಮಂಗಳಾರತಿ ಆಯಿತು. 2 ಥರದ ಹೋಮ, ಪೂರ್ಣಾಹುತಿ ಹಾಗೆ ಮಹಾಲಿಂಗೇಶ್ವರ ಸ್ವಾಮಿಗೆ ಮಂಗಳಾರತಿ ಎಲ್ಲ ಆಯಿತು. ಆ್ಯಂಡ್ ಅಷ್ಟೊತ್ತಿಗೆ ಇಲ್ಲೂ ಅಡುಗೆ ಸುಮಾರು ಆಗಿರುತ್ತೆ ಅಂತ ಇಲ್ಲಿಗೆ ಬಂದರೆ ಅದೇನೋ ಗೊತ್ತಿಲ್ಲ, ಅಡುಗೆ ಒಂದು ತೋರ್ಸೋಕ್ಕೆ ಖುಷಿ. ಸೊ ನೋಡೋಣ, ಇಲ್ಲೆಲ್ಲ ಜೋಡಿಸಿಟ್ಟಿದ್ದಾರೆ, ಏನೇನಂತ ತೋರಿಸ್ತೀನಿ. ಅನ್ನ, ಪುಳಿಯೋಗರೆ ಎಲ್ಲ ತೆಗೆದು ಸೋಣಿಸಿದ್ದೀರಾ. ಇಲ್ಲಿ ಚಟ್ಟಂಬಡೆ ಆಗ್ತಾಯಿದೆ, ಉಂಡೆ ಕಟ್ತಾ ಇದ್ದಾರೆ. ಇದು ಕೋಸು ಮತ್ತು ಕಾಬೂಲ್ ಕಡಲೆ ಹಾಕಿ ಪಲ್ಯ, ಶಾವಿಗೆ ಪಾಯಸ, ಸಾಂಬಾರು, ಇಲ್ಲಿ ಸಾರಿದೆ ಮತ್ತು ಇಲ್ಲೊಂದು ಕೋಸಂಬರಿ ಇದೆ, ದಿಢೀರ್ ಉಪ್ಪಿನಕಾಯಿ, ಮಸಾಲೆ ಮಜ್ಜಿಗೆ. ಅಲ್ಲಿ ಸ್ವೀಟ್ ಒಂದು ಇರಲಿಲ್ಲ, ಇಲ್ಲಾಗಿದೆ. ಅಲ್ಲಿ ಮಾಡಿ ಇಲ್ಲಿ ತೊಗೊಂಬಂದು ಇಟ್ಕೊಂಡ್ರ? ನೆನ್ನೆ ಮಾಡಿತ್ತಾ? ಓಕೆ. ಅಡುಗೆ ತೋರಿಸೋಣ ಅಂತ ಜೋಶಲ್ಲೇನೋ ಬಂದೆ, ಬಟ್ ಕ್ಯಾಮ್ರಾನ ಪ್ರಾಪರಾಗಿ ಹಿಡಿಲೇ ಇಲ್ಲ. ಸೊ ವೀಡಿಯೋದಲ್ಲಿ ಕ್ಲಾರಿಟಿನೇ ಇಲ್ಲ ಅಂತ ಅನ್ನಿಸ್ತು. ಸೊ ಸಾರಿ ಅಬೌಟ್ ದಟ್, ನೆಕ್ಸ್ಟ್ ಟೈಮ್ ಕ್ಲಿಯರಾಗಿ ಹಿಡಿತೀನಿ. ಆ್ಯಂಡ್ ಇಲ್ಲಿ 2 ರೀತಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಾರ್ವಜನಿಕರಿಗೆ ಈ ರೀತಿ ಬಫೆ ಸಿಸ್ಟಮಲ್ಲಿ ಮಾಡಲಾಗಿತ್ತು, ಸ್ವಲ್ಪ ಈಸಿ ಆಗುತ್ತಲ್ಲ ಅನ್ನೋ ಉದ್ದೇಶದಿಂದ. ಬಟ್ ಪುರೋಹಿತ ವರ್ಗದವರಿಗೆ ಅಥವಾ ಎಲ್ಲರಿಗೂ ಈ ಥರ ಸರಿಯಾಗೋದಿಲ್ಲ ಅಲ್ಲ. ಸೊ ಕೂತೂಟ, ಬಾಳೆಲೆ ಊಟನೇ ಬೇಕಾಗುತ್ತೆ. ಆ್ಯಂಡ್ ಅಂಥವರಿಗೆ ಒಂದು ಮನೇಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬರೀ ಗಾಬರಿ ಬರ್ಸಿ. ಅಲ್ಲಿ ನೀವು ಅಲ್ಲಿ ಹೋಗಿ ಪ್ರದೀಪ್, ಅಲ್ಲೊಂದ್ಸರಿ ಹೇಳಿ, ಸರಿ ಮಾಡಿ ಕೇಳಲ್ಲ. ಅದೇ ಒಂದ್ಸರಿ ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಂಡ ಮೇಲೆ ಬಡ್ಸಕ್ಕೆ ಸ್ಟಾರ್ಟ್ ಮಾಡಿ. ಅಲ್ಲಿಗೊಂದಿಷ್ಟು ತಗೊಂಡು ಹೋಗಾಯ್ತಲ್ಲ. ಅಲ್ಲ ಒಂದಿಷ್ಟು ಜನ ಕೂತೂಟ. ಅವಳ ಹೆಸರು ಅಂತ ಹೇಳೆ, ಮನಸ್ವಿ ಅಂತ. ಅವ್ರ ಅಪ್ಪನ ಹೆಸರು ಮಧು ಅಂತ. ಸೊ ಇವಳು ಮಧುಮಗಳು ಅಲ್ಲನೇ ಜಾಣಿ. ಏನು ಅಯ್ಯೋ, ಇದೆಲ್ಲ ಹೆಂಗೆ ತೊಗೊಂಡೋಗ್ಲಿ ರೀ? ತುಪ್ಪ ತೊಗೊಂಡೋಗ್ಬೇಕಂತಲ್ಲಿ ಶೀ. ನಾ ಹೋಗ್ಲಾ ಊಟಕ್ಕೆ? ಎಂತ ಕಾಣಲ್ಲ ಎಲ್ಲ ಶಕ್ಕೆ. ನಾನು ಕೂರ್ತೀನಿ ಈಗ. ಇಷ್ಟೇ ಜನ, ಯಾರು ಬರಲೇ ಇಲ್ವಾ? ಓ, ಎಲ್ಲ ಬುಕ್ಕಿಂಗ್ ಆಗಿದೆ, ಯಾರೂ ಕೂತಿಲ್ಲ. ಓಕೆ. ಇಲ್ಲೊಂದಿಷ್ಟು ಚೆನ್ನಾಗಿ ಕೂತು. ನೀವೆಂತ ಕೂರಲ್ಲ? ಹಾಂ, ಮಾಡಿ. ಟೈಮ್ ಎಷ್ಟು ಅಂತಲೇ ಗೊತ್ತಾಯ್ತು. ಟೈಮ್ ಎಷ್ಟು? ಓ, 2:10. ಹಸುವಾಗಿತ್ತು. ಸಾರು ಖಾರ ಅಲ್ಲ, ಚೆನ್ನಾಗಿದೆ. ಸ್ವೀಟ್ ಪ್ರದೀಪ್ ಕಲರ್ ಹಾಕಿಲ್ವಾ? ಅದೇ ಕಲರ್ಲೆಸ್ ಜಿಲೇಬಿ ಸ್ವೀಟು ಅಲ್ಲ, ಮೈಸೂರು ಪಾಕ್ ಒಂದೇ. ನಾನು ಆವಾಗಲೇ ತೋರಿಸ್ಲೇ ಇಲ್ಲ, ಒಂದೇ ಸ್ವೀಟ್ ಏನೋ ಅಂದ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಪಂತಿಗೆ ನಮಗೆ ಬಡಿಸ್ತವ್ರು ಒಂದಷ್ಟು ಜನ ಉಳ್ಕೊಂಡಿದ್ರು. ಸೊ ನಾವು ಊಟ ಆದವ್ರು ಒಂದಷ್ಟು ಜನ ಸೇರಿ ಅವರಿಗೆ ಬಡಿಸಿದ್ವಿ. ಆ್ಯಂಡ್ ಅದಾಗಿ ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ ಇಲ್ಲಿ ಮಂತ್ರಾಕ್ಷತೆ ಸ್ಟಾರ್ಟ್ ಆಗಿತ್ತು. ಮಹಾಲಿಂಗೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವದ ಅಂಗವಾಗಿ ಮಾಡತಕ್ಕಂಥ ರುದ್ರಹೋಮ ಹಾಗೂ ವಿಶೇಷವಾಗಿ ಕಲಾ ತತ್ವಾದಿವಾಸ ಹೋಮ ಅಂತ ಹೇಳಿ ಇದರಲ್ಲಿ ಪ್ರಾರ್ಥನೆ, ಆ ಕಲಶವನ್ನು ಅಭಿಷೇಕ ಮಾಡುವಾಗ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ನಾವು.
ಏನಪ್ಪ ಅಂತ ಹೇಳಿದ್ರೆ, ಯಾವತ್ತಿನವರೆಗೆ ಸೂರ್ಯ ಚಂದ್ರ ಭೂಮಿ ಇರುತ್ತೋ ಆವತ್ತಿನವರೆಗೆ ಈ ಸ್ಥಳದಲ್ಲಿದ್ದು ನಮ್ಮ ಕುಟುಂಬಗಳಿಂದ ನಡತಕ್ಕಂಥ ಸೇವೆಯನ್ನು ಸ್ವೀಕರಿಸಿ ಲೋಕಕ್ಕೆ ಅನುಗ್ರಹ ಮಾಡಬೇಕು ಅಂತೇಳಿ ಸ್ವಾಮಿ ರಾಮ ಭಜನೆಗೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಅಗೇನ್ ಹೊರಡೋಣ. ಸ್ಟಾರ್ಟ್ ಆಗಿಬಿಟ್ಟಿದೆ ಭಜನೆ. ಯಾರು 7:45 ಇನ್ನೂ ಯಾರೂ ಬಂದಿಲ್ಲ. ಇನ್ನೆಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ರಾಮ ಭಜನೆಗೆ ಒಂದಷ್ಟು ಜನ ಸೇರ್ತಾರೆ, ನೋಡೋಣ. ಇಲ್ಲೊಂದು 4 ಜನ ಲೇಡೀಸ್ ಮಾತ್ರ ಇದ್ದಾರೆ ಆ್ಯಂಡ್ ಅವರೇ ಹಾಡು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಬರೀ ಹೆಣ್ಮಕ್ಳಷ್ಟೇ ಈಗ ಹಾಡ್ತಾ ಇದ್ದಾರೆ. ಈಗ ಗಂಡಸ್ರದ್ದೊಂದು ಬ್ಯಾಚ್ ಇದೆ, ತುಂಬ ಚೆನ್ನಾಗಿ ಭಜನೆ ಮಾಡ್ತಾರೆ. ನೋಡೋಣ, ಅವ್ರಿಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಪ್ರದೀಪ್ ಎಲ್ಲೋಗಿದ್ದಾರೆ ತೋರಿಸೋಣ. ಇಲ್ಲೇನೋ ಆಗ್ತಾ ಇದೆಯಾ ಅಂತ. ಓ ಮೈ ಗಾಡ್, ನನ್ನ ಫೇಸೇ ಕಾಣಲ್ಲ. ಎಲ್ಲಿದ್ದೀರಾ? ಏನು ಮಾಡ್ತಿದ್ದೀರಾ? ಎಂತ ಮಾಡಿದ್ರಿ? ಸಂಜೆದು ಉಪ್ಪಿಟ್ಟು ಅವಲಕ್ಕಿ ಅಡುಗೆ ಭಟ್ರಿ ಇವರು. ಓ ಇವ್ರು ರಾಮ. ಇಲ್ಲಿ ಎಷ್ಟು ಪಾಯಸ ಇದೆ. ಓ ಈಗ ಬಡಿಸ್ತಾರ ಅಂತ ಉಪ್ಪಿಟ್ಟು ಅವಲಕ್ಕಿ ಜೊತೆ. ಮಧ್ಯಾಹ್ನದ್ದು ಮಸಾಲೆ ಮಜ್ಜಿಗೆ ಉಳ್ಕೊಂಡಿದೆ. ಎಷ್ಟು ಇದೇನಪ್ಪ? ಓ ಇದೇನಿದು? ಎಂತ ಪುಳಿಯೋಗರೆ ಇದು ಇಷ್ಟು ಉಳಿದ್ಬಿಟ್ಟಿದೆ. ಕೋಸು, ಕಾಬೂಲ್ ಕಡಲೆ ಪಲ್ಯ ಇಷ್ಟಿಷ್ಟು ಉಳ್ಕೊಂಡಿದೆ. ಪಾಯಸ ಅದೆಲ್ಲ ಉಳಿಸಿದಾರಲ್ಲ, ಅದೆಂತ ಈಗ ಬಡಿಸ್ತಕ್ಕ? ಸುಮಾರು ಇದೆ. ಗುಡ್ನೆಸ್, ಇಲ್ಲಿ ಬರೀ ಉಳ್ಕೊಂಡಿದೆ. ಅನ್ನ, ವಾಟ್ ಇಸ್ ದಿಸ್? ಸಾಂಬಾರು, ಸಾರು. ಅನ್ನ ಫುಲ್ ಇದೆ, ಸಾರು ಸಾಂಬಾರು ಸ್ವಲ್ಪ ಸ್ವಲ್ಪ ಇದೆ. ಸುಮಾರೆಲ್ಲ ಕೊಡೋಕೆ ಹೇಳ್ತಾಯಿದ್ರು, ಎಲ್ಲ ಪ್ಯಾಕ್ ಮಾಡ್ಕೊಳ್ತಾಯಿದ್ರು ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು. ಆದರೂ ಇಷ್ಟು ಉಳ್ಕೊಂಡಿದೆ. ನನ್ನ ಫೇಸ್ ಬೆಳಿಗ್ಗೆದು ಬಿಸಿಲು ಹೆಚ್ಚಾಗಿ ಸಕ್ಕ ಸುಸ್ತಾಗಿತ್ತು. ನೋಡೋಣ, ಒಳಗೆ ಹೋಗೋಣ. ಭಜನೆ ಆಗ್ತದೆ. ಇನ್ನೊಂದಿಷ್ಟು ಜನ ಬರ್ತಾರಲ್ಲ, ಒಂದಷ್ಟು ಜನ ಬಂದರು. ಇಲ್ಲಿ ರಂಗ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಾರೆ. ಓ ಅವಲಕ್ಕಿ ಆಗಿದೆ. ಇದರಲ್ಲೇನು? ಉಪ್ಪಿಟ್ಟು. ಇಷ್ಟೇನಾ ಉಪ್ಪಿಟ್ಟುನಾ? ಸಾಕ. ಉಪ್ಪಿಟ್ಟು, ಅವಲಕ್ಕಿ, ಕೋಸಂಬರಿ. ಬೆಲ್ಲದ ಕಾಫಿ ಅಲ್ವಾ? ಬೆಲ್ಲದ ಕಾಫಿ. ಬೆಲ್ಲ ಹಾಕಿದ್ದೀರಾ? ಶ್ರಾಮ ಭಜನೆ ಉತ್ಸವ ಆಗಿರೋದ್ರಿಂದ ಊಟ ಇರಲ್ಲ, ಬರೀ ಫಲಹಾರ ಮಾತ್ರ. ಆ್ಯಂಡ್ ಇಲ್ಲಿ ಉತ್ಸವಕ್ಕಿಂತ ಮುಂಚೆ ಮಹಾಲಿಂಗೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ. ಚೈತ್ರ ಮಾಸದಲ್ಲಿ ಒಂದು ತಿಂಗಳ ಒಂದು ಪರ್ವ ಕಾಲದಲ್ಲಿ ವಿಶೇಷವಾಗಿ ಮಹಾಲಿಂಗೇಶ್ವರನಿಗೆ ಭಜನೆಯ ಒಂದು ಉತ್ಸವ ಮಾಡ್ತಿದ್ದೇವೆ ಪ್ರತಿ ವರ್ಷವೂ ಕೂಡ. ಇವತ್ತು ಮಾಡಿರುವಂತ ಎಲ್ಲ ಪೂಜೆಯಿಂದ ಆ ಮಹಾಲಿಂಗೇಶ್ವರನು ಸಂತೋಷಗೊಳ್ಳಬೇಕು. ಮಂಗಳಾರತಿ ಆದ ತಕ್ಷಣ ರಾಮೋತ್ಸವಕ್ಕೆ ತಯಾರಿ ಮಾಡಿಕೊಂಡ್ರು. ಆ್ಯಂಡ್ ಅದಕ್ಕಾಗಿ ರಾಮನ ವಿಗ್ರಹನ ಗರ್ಭಗುಡಿಯಿಂದ ಹೊರಗೆ ತಂದ್ರು. ಹೀಗೆ ಹೊರಗೆ ತಂದ ಉತ್ಸವ ಮೂರ್ತಿನ ತಲೆ ಮೇಲೆ ಹೊತ್ತು ಪ್ರದಕ್ಷಿಣೆ ಹಾಕೋದಕ್ಕೆ ರಾಮೋತ್ಸವ ಅಂತ ಕರೆಯೋದು. ಅಂಡ್ ವ್ಲಾಗ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ರಾಮನವಮಿಯಿಂದ ಈ ರಾಮೋತ್ಸವ ಸ್ಟಾರ್ಟ್ ಆಗುತ್ತೆ. ಒಟ್ಟು 5 ಬಾರಿ ರಾಮೋತ್ಸವ, ಉತ್ಸವ ಮೂರ್ತಿನ ಹೊರಗಡೆ ತಂದು ಈ ರೀತಿ ಪ್ರದಕ್ಷಿಣೆ ಹಾಕೋದು. ಅದರಂತೆ ಮೊದಲನೇ ಸಾರಿ 5 ಪ್ರದಕ್ಷಿಣೆ, ಆಮೇಲೆ 7, ಆಮೇಲೆ 9, 11, 13 ಪ್ರದಕ್ಷಿಣೆ ಹಾಕೋ ಮೂಲಕ ರಾಮೋತ್ಸವನ ಆಚರಿಸಲಾಗುತ್ತೆ. ಅಂಡ್ ಇದು ಮೊದಲಿಂದನೂ ಈ ರೀತಿ ಉತ್ಸವ ಮೂರ್ತಿನ ತಲೆ ಮೇಲೆ ಹಿಡ್ಕೊಂಡು ಬಂದಿರೋದು ಅದೇ ಫ್ಯಾಮಿಲಿ. ಈಗ ಹಿಡ್ಕೊಂತಿದಾರಲ್ಲ ಅವರು, ಮೊದಲು ಅವ್ರ ತಂದೆ ಹೊರ್ತಾ ಇದ್ರು. ಆ್ಯಂಡ್ ಅವ್ರ ತಂದೆಗಾಗಲ್ಲ ಅಂತ ಮಾವ ಹೊತ್ತಿದ್ದಿದೆ. ಆ್ಯಂಡ್ ಮಾವಂಗಾಗಿಲ್ಲ ಅಂತ ಪ್ರದೀಪ್ ಕೂಡ ಒಂದು ವರ್ಷ ಹೊತ್ತಿದ್ರು. ಆ್ಯಂಡ್ ಈಗ ಅಗೇನ್ ಅವರ ಮಗನೇ ಕಂಟಿನ್ಯೂ ಮಾಡ್ಕೊಂಡು ಬಂದರು.
ನಿಮಗೆ ಗೊತ್ತಿರ್ಬೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ರಾಮ ಭಜನೆ ಅಥವಾ ರಾಮ ಸ್ಮರಣೆಗೆ ಎಷ್ಟೊಂದು ಮಹತ್ವ ಇದೆ ಅಂತ. ಆ್ಯಂಡ್ ನಿಮಗೆ ಗೊತ್ತಾ, ರಾಮ ಅನ್ನೋ ಅದ್ಭುತ ಪದನ ಕೇವಲ 3 ಸರಿ ಹೇಳೋದ್ರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಓಂ ನಮೋ ನಾರಾಯಣಾಯ ಹಾಗೆ ಓಂ ನಮ ಶಿವಾಯ, ಈ 2 ಮಂತ್ರಗಳ ಶಕ್ತಿ ರಾಮ ಅನ್ನೋ ಒಂದೇ ಒಂದು ಪದದಲ್ಲಿದೆ. ಸೊ ಇಷ್ಟೆಲ್ಲ ಮಹತ್ವ ಇರುವಾಗ ನಾನು ರಾಮ ಭಜನೆನ ಶಾರ್ಟ್ ಆಗಿ ತೋರ್ಸಕ್ ಆಗ್ತಾನೆ ಇಲ್ಲ. ಬಿಕಾಸ್ ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ವ್ಲಾಗ್ಸ್ನಲ್ಲಿ ಯಾವುದನ್ನು ಕೂಡ ನಾನು ಡ್ರ್ಯಾಗ್ ಮಾಡೋದಿಲ್ಲ, ಎಲ್ಲಿ ಬೋರ್ ಆಗಿಬಿಡುತ್ತೆ ಅಂತ. ಬಟ್ ಇದನ್ನು ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದ್ದೀನಿ. ರೀಸನ್ ಇಷ್ಟೇ, ಈ ರಾಮ ಭಜನೆನ ನೋಡ್ತಾ ನೋಡ್ತಾ ರಾಮ ಸ್ಮರಣೆನ ನೀವು ಕೂಡ ಮಾಡಿ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಲಿ ಅಂತ. ಪಾರ್ವತಿ ಪದಯೇ. ಆ್ಯಂಡ್ ಆಗಲೇ ಹೇಳ್ದಂಗೆ ರಾಮೋತ್ಸವ ಕೊನೆ ದಿನ ಆಗಿರೋದ್ರಿಂದ 13 ಪ್ರದಕ್ಷಿಣೆ. ಬಟ್ 13 ಪ್ರದಕ್ಷಿಣೆನ ಒಟ್ಟಿಗೆ ಮಾಡಲ್ಲ. 8 ಪ್ರದಕ್ಷಿಣೆ ಆದಮೇಲೆ ಈ ರೀತಿ ಹೊರಗಡೆ ತಂದು ಒಂದು ಸಣ್ಣದಾಗಿ ಪೂಜೆ ಮಾಡಲಾಗುತ್ತೆ. ಯಾಕಂದರೆ ರಾಮ ಮೂರ್ತಿನ ಹೊರಗಡೆ ತೆಗೆದಾಗಿರುತ್ತಲ್ಲ, ಒಂದು ಪೂಜೆ ಆಗಬೇಕಾಗುತ್ತೆ. ಆ್ಯಂಡ್ ಪೂಜೆ ಆದಮೇಲೆ ಮತ್ತು ಉಳಿದಂತಹ 5 ಪ್ರದಕ್ಷಿಣೆನ ಹಾಕಿ ನಂತರ ದೇವರ ಮೂಲ ಸ್ಥಾನಕ್ಕೆ ತಗೊಂಡೋಗಿ ಇಡ್ತಾರೆ. ರಾಮ ಭಜನೆ ಫಲಹಾರ, ಕೋಸಂಬರಿ, ಸ್ವೀಟು, ಇದು ಅವಲಕ್ಕಿ, ಖಾರ ಅವಲಕ್ಕಿ, ಉಪ್ಪಿಟ್ಟು. 11:15, ದೇವರೇ ಗತಿ. ಓಕೆ, ಸದ್ಯಕ್ಕೆ ಬ್ಲಾಗ್ ಮುಗಿಸ್ಬಿಡೋಣ ಇಲ್ಲೇ. ಎಸ್, ನಮ್ಮ ಮರಸಣಿಗೆ ದೇವಸ್ಥಾನದ ವರ್ಧಂತಿ ಉತ್ಸವ ಮುಗೀತು. ಆ್ಯಂಡ್ ರಾಮ ಭಜನೆ ಕೂಡ ಸೂಪರಾಗಾಯಿತು. ಹೇಗಾಯಿತು ಅಂತ ಏನು ಮಾಡಬೇಕು, ಕಾಮೆಂಟಲ್ಲಿ ತಿಳಿಸ್ಬೇಕು. ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. See you soon. Bye.